ಹಿಂದೂಗಳ ಮೇಲೆ ಸಿಕ್ಕಾಪಟ್ಟೆ ಕೇಸ್ ಹಾಕ್ತೀನಿ ಅಂದರೆ ನಮ್ಮ ಸರ್ಕಾರ ಬಂದ ಮೊದಲನೇ ದಿವಸನೇ ಎಲ್ಲ ಹಿಂದೂ ಕಾರ್ಯಕರ್ತರ ಕೇಸ್ ವಾಪಸ್. ಯಾರು ಓವರ್ ಆ್ಯಕ್ಟಿಂಗ್ ಮಾಡಿ ನಮ್ಮ ಹಿಂದೂಗಳಿಗೆ ತೊಂದರೆ ಕೊಟ್ಟವ್ರನ್ನ ಅವ್ರಿಗೆ ಎಲ್ಲೂ ಯಾವುದೋ ಕೆಲಸ ಇಲ್ಲಾರ್ದು ವರ್ಗಾವಣೆ ಮಾಡೋದು ಗ್ಯಾರಂಟಿ. ಭಾಳ ಓವರ್ ಆ್ಯಕ್ಟಿಂಗ್ ಮಾಡಿದ್ದಂದ್ರೆ ವಾಲಂಟರಿ ರಿಟೈರ್ಮೆಂಟ್ ಗ್ಯಾರಂಟಿ. ಇದು ತಲೆಯಾಗಿಟ್ಕೋರಿ. ನಿಮಗೇನು ಅನಿಸಿರ್ಬೇಕು, ಇವ್ರು ಯಾರೂ ಬರೋದಿಲ್ಲ, ಅಧಿಕಾರಕ್ಕೆ ಬರೋದಿಲ್ಲ, ಇವರೇ ಆಳ್ತಾರ, ಈ ಚಂದಪ್ಪಗಳೇ ಆಳ್ತಾರತ್ತೀವಿ ಅಂತ ತಿಳ್ಕೊಂಡ್ರಲ್ಲ. ಈ ಮುಗಿದೈತಿ ಗ್ಯಾರಂಟಿ. 5 ಗ್ಯಾರಂಟಿಗಳದು ಮುಗಿದೈತಿ. 6ನೇ ಗ್ಯಾರಂಟಿ ಅಂದ್ರೆ ಹಿಂದೂ ಸರ್ಕಾರ ಬರೋದು ಗ್ಯಾರಂಟಿ. ಅವಾಗ ಮಾತ್ರ ನೀವು ಇವತ್ತೇನು ಸಿಟಿ ಹೊಡೆದಿರಲ್ಲ, ಇದೇನು ಶ್ರೀಮಂತರಾಗ್ಯಾರಲ್ಲ, ನಿಮ್ಮನ್ನೆಲ್ಲ ಲೂಟಿ ಮಾಡಿ ಮಾಡಿ ಎಷ್ಟು ರೊಕ್ಕ ಕೊಡ್ತಾರೆ ತಗೋರಿ, ಹೊಟ್ಟೆ ಬಿಡಬೇಡ್ರಿ. ಯಾಕಂದ್ರೆ ಅದು ಅವ್ರ ಅಪ್ಪನಲ್ಲ, ನಿಮ್ಮದೇ ತಲೆ ಬೋಳಿಸಿದ್ದೆ. ಆ ರೊಕ್ಕ ಎಲ್ಲ ತಗೋರಿ, ಚೈನಿ ಹೊಡೀರಿ. ನಮ್ಮ ಬಿಜಾಪುರ ಮಂದಿ ಹಾಗೆ ಮಾಡಿದ್ರು. ನನ್ನ ಕೆಡವಲಾಕ 3 ಮಂದಿ ರೊಕ್ಕ ಕೊಟ್ಟು ಕಳಿಸಿದ್ರು. ಬೆಳಗಾವಿನಿಂದ ಬತ್ತು, ಶಿವಮೊಗ್ಗದಿಂದ ಬತ್ತು. ನಮ್ಮ ಮಂದಿ ಭಾಳ ಹುಷಾರು ಬಿಜಾಪುರದವ್ರು. ಫುಲ್ಲ ಎತ್ತಾಳು ಕೆಡವೆ ಬಿಡೋದ್ರಿ ಈ ಸಲ, ಏನು ಪ್ರಾಬ್ಲಮ್ನೇ ಇಲ್ಲ. ಹೆಣ್ಮಕ್ಳು ತಂದವ್ರು ಬಂಗಾರ ಅಂಗಡಿಗೆ ಹೋದರು, ಹುಡುಗರು ತಂದವ್ರು ದಾಬಾಕ್ಕೆ ಹೋದರು. ಮುಂಜಾನೆ ಏನೈತಿ 7 ಗಂಟೆಗೆ ಹೂಟಿಂಗ್ ಚಾಲು ಆಯಿತು. ಕಮಲಕ್ಕೆ ಕ್ವಾಯಿಂಗ್ 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 ಹೊರಗೆ ನಿಂತಿದ್ರಲ್ಲ ಅವ್ರು ರೊಕ್ಕ ಕೊಟ್ಟವರು, ಅವ್ರು ನೋಡ್ಕೊಳ್ಳೇನೆ ಈ ಮಕ್ಕಳಿಗೆ ನಾ ಬೀಳ್ತೀನಿ ಅಂಥೇಳಿ ಕೌಂಟಿಂಗ್ ಚಾಲು ಆಯಿತು. ಮೊದಲು 30,000 ಇಲ್ಲ ನಂದು ಲೀಡ್ ಇತ್ತು. ಮತ್ತು ಅದು ಮಿನಿ ಪಾಕಿಸ್ತಾನ ಬಂದ ಮ್ಯಾಗೆಲ್ಲ ಲೀಡ್ ದನ 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 ಇಳಿದೆಯಲ್ಲ. ಒಂದು ಓಟ್ ಹಾಕೋದಿಲ್ರಿ, ಸುಮ್ಮನೆ ನಮ್ಮವ್ರು ಇಲ್ಲ ಅವರೆಲ್ಲ ಹಾಕ್ತಾರ್ರಿ. ನೀವು ಅವ್ರು ಯತ್ನಾಳವ್ರು, ಅವ್ರ ಬಗ್ಗೆ ನಮ್ಮ ಮತಕ್ಷೇತ್ರದಾಗ ಮಾತಾಡಬೇಡ್ರಿ, ನಮ್ಮದು ಅವ್ರದ್ದು ಬಾಂಧವ್ಯ ಭಾಳ ಚಲೋ ಐತಿ. ನಾ ಹೇಳ್ತಿದ್ದೆ ಕ್ಯಾಂಡಿಡೇಟ್ಗಳಿಗೆ, ಅವ್ರು ಹಾಕೋದಿಲ್ಲೋ, ಎದಕ್ಕೆ ಸುಮ್ಮನೆ ಅವ್ರ ಮನೆಗೆ ಹೋಗಿ ಕೈ ಮುಗಿತಿರೋ. ಇನ್ನೂ ನಮ್ಮ ಜನರಿಗೆ ಹೋಗಿ ಕಾಲು ಮುಗಿರಿ, ಕಡೆ ಮನಸ್ಸು ಕಡೆಗೆ ಓಟ್ರೆ ಹಾಕ್ತಾರೆ. ಅವ್ರು ಹಾಕೋದೇ ತೋನ್ಸೆ ಓಟ ಹಾಕಿದ ಮರುದಿವ್ಸ ಮನೆ ಮುಂದೆ ಫುಲ್ ಅವರೇ ಇರ್ತಾರೆ. ನೀವೆಲ್ಲ ಹೊರಗೆ ನಿಂತಿರ್ತೀರಿ, ಎಲ್ಲಿ ಮೇಲೆ ತಲೆ ಮ್ಯಾಗ ಕೊಟ್ಟಿರ್ತಾರೆ. ಅದಕ್ಕೆ ನಾನು ಹೇಳಿದ್ದು, ನೀವು ಬರೇಬೇಡ್ರಿ ಮಕ್ಕಳ ನನ್ನ ಬಳಿ, ಅದಕ್ಕೂ ಬರಬೇಡ್ರಿ. ಅದಕ್ಕೆ ಈ ಸಲ ರೊಕ್ಕ ಭಾಳ ಹಂಚ್ತಾರೆ, ಅವ್ರು ಭಾಳ ಮಾಡ್ಕೊಂಡಾರ ಎಲ್ಲ ಮಂತ್ರಿಗಳು. ಕೋಪ ತಿಲ್ಲಾರ್ದವ್ರು ಸಹಿತ ತಿಲ್ಲಕತ್ತಾರೆ. ಈಗ ಹೆಂಗಾದ್ರೆ ಗಡಿ ಜಾತ್ರೆ ಇರ್ತದೆ. ನೀವು ಏನು ಮಾಡಿರಿ, ಎಲ್ಲ ತಗೋರಿ. ಓಟ್ ಮಾತ್ರ ಯಾರು ಗಟ್ಟಿಯಾಗಿ ಹಿಂದುತ್ವ ಪರವಾಗಿ ಅದಾರ ಅವ್ರಿಗೆ ನೀವು ಓಟ್ ಹಾಕ್ರಿ.